ಹೇ ಪ್ರಭುವೇ ಶರಣೆನ್ನುವೆ. ನಾನಲ್ಲಿ ನಿನ್ನಿಂದ ಸೂರ್ಯೋದಯ, ಕರುಣಿಸಿಕಾಯೋ ನನಪ ದೇವನೇ, ಕರುಣಿಸಿಕಾಯೋ ನನಪ ಸ್ವಾಮಿಯೇ. ಶ್ರೀ ಮಾರುತೇಶ
ಚಾಮುಂಡೇಶ್ವರಿ, ನಿನ್ನನ್ನೇ ಹಾಡಿ ಹೊಗಳುವ ಈ ಪುಣ್ಯವಂತರ ನಾಡಿನಲ್ಲಿ ಮೈಸೂರಿನ ಮಹಾಪೀಠದ ಮೇಲೆ ಕುಳಿತುಕೊಂಡು ಕುಲು ಕುಲು ಅಂತ ನಗುತ್ತಿರುವ ಕುಲದೇವತೆಗೆ ಕೋಟಿ ಕೋಟಿ ನಮಸ್ಕಾರಗಳು. ಅಮ್ಮ ಚಾಮುಂಡೇಶ್ವರಿ, ನಿನ್ನನ್ನೇ ನಂಬಿಕೊಂಡು ಮಣ್ಣಿನ ಮಕ್ಕಳಾಗಿ ದುಡಿಯುತ್ತಿರುವ ನನ್ನ ಪತಿ, ನನ್ನ ಗಂಡ, ನಿನ್ನನ್ನೇ ನಂಬಿಕೊಂಡು ದುಡಿಯುತ್ತಿರುವ ರೈತರು, ಅವರಿಗೆ ಒಳ್ಳೆ ಹಸಿರು ಕೊಟ್ಟು ನಿನ್ನ ಹೆಸರು ಉಳಿಸ್ಕೊಳ್ಳಮ್ಮ ಈ ರೈತನ ರಾಜ್ಯದಲ್ಲಿ. ಇದೇನಿದು ಕಾವೇರಿ, ನೀನು ದಿನನಿತ್ಯ ಹಾರತಿ ಹತ್ತಿ ಬೆಳಗಿದರೆ ಈ ರೈತನ ಕುತ್ತು ತಪ್ಪಿಸಬಹುದೇ ಹಾನಿಲ್ಲ ದೇವರು. ಇದೇನಿದೆ ಸ್ವಾಮಿ ನಿಮ್ಮ ಮಾತಿನ ಅರ್ಥ? ಈ ತಾಯಿಯ ಬಗ್ಗೆ ಅಷ್ಟೊಂದು ಅಪನಂಬಿಕೆ? ಅಪನಂಬಿಕೆ ಇಡಲೇಬೇಕು ಕಾವೇರಿ, ಅಪನಂಬಿಕೆ ಇಡಲೇಬೇಕು. ಹೊಟ್ಟೆಗೆ ಇಟ್ಟಿಲ್ಲದೆ ಉರಿಯುವ ಕೆಟ್ಟ ಬಿಸಿಲಿನಲ್ಲಿ ಬೆನ್ನಿಗೆ ಬಟ್ಟೆ ಕಟ್ಟಿಕೊಂಡು ದುಡಿಯುವ ಈ ರೈತನದ ಸಂಕಟದ ಕೂಗು ಕೇಳಿ ಆ ಮೇಘರಾಜನನ್ನು ತಲೆಗೆ ಬರು ಮಾಡಿಕೊಳ್ತಾಳೆ ಈ ನಿನ್ನ ದೇವರು. ಇಲ್ಲ ಕಾವೇರಿ, ಇಲ್ಲ. ಕಂಡವರ ಹತ್ತಿರ ಸಾಲವಾಡಿ ಬೀಜ ಗೊಬ್ಬರ ತಂದು ಹಬ್ಬರದಿಂದ ಬೆಳೆ ಬೆಳೆಬೇಕೆಂದಾಗ ಮಳೆ ಇಲ್ಲದ ಬೆಳೆಯನ್ನು ಕಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಈ ರೈತನ ಸಾವನ್ನು ತಡೆದು ನಿಲ್ಲಿಸುತ್ತಾಳೆ ಆ ನಿನ್ನ ದೇವತೆ. ಇಲ್ಲ ಕಾವೇರಿ, ಇಲ್ಲ. ಕಣ್ಣು ಮುಚ್ಚಿ ಕುಳಿತುಕೊಂಡಿರುವ ಈ ಕಲ್ಲು ದೇವರಿಗೆ ಕರುಣೆ ಎಲ್ಲಿಂದ ಬರಬೇಕು ಕಾವೇರಿ, ಎಲ್ಲಿಂದ ಬರಬೇಕು? ಇದೇನಿದು ಸ್ವಾಮಿ ನಿಮ್ಮ ಬಾಯಲ್ಲಿ ಅಪಶಕುನದ ಮಾತು? ನೋಡಿ, ಈ ತಾಯಿಯ ಬಗ್ಗೆ ಚುಚ್ಚಿ ಮಾತನಾಡಿದ್ರೆ ನಾವು ಹುಚ್ಚರಾಗಿದ್ದಲ್ಲಿ ಸಂದೇಹವೇ ಇಲ್ಲ. ಮೊದಲು ಹಠ ಮಾಡದೆ ಪ್ರಸಾದ ತೆಗೆದುಕೊಳ್ಳಿ. ಆಯ್ತು ಕಣೆ, ನೀನಿಷ್ಟಂತೆ ಆಗಲಿ. ಈ ತಾಯಿಯನ್ನೇ ನಂಬಿ ನುಡಿಯುವ ನಮ್ಮ ರೈತರ ಬಾಳದಂತೆ ಸುಗಮವಾಗಿ ಸಾಗಲಿ. ಹೌದು ರೀ, ಈ ತಾಯಿನ ನಂಬಿ ನಾವು ಬದುಕುತ್ತೀವಲ್ಲ, ನಮ್ಮ ಬಾಳವು ಖಂಡಿತ ಸುಂದರವಾಗುವುದು ಖಂಡಿತ. ಹೌದು, ಇದೇನಿದು ಬಾಳೆ ತೋಟಕ್ಕೆ ಹೋಗಿ ಬೇಗನೆ ಬರ್ತೀನೋ ಅಂದವರು ಯಾಕ್ರಿ ಇಷ್ಟ್ಯಾಕ್ ಲೇಟ್ ಆಗಿ ಬಂದ್ರಿ? ಏ ಬಳ್ಳಿ, ಇವತ್ತು ನಮ್ಮೂರ ಮಾರುತೇಶ್ವರನ ಜಾತ್ರೆ ಅಲ್ವಾ? ಅದಕ್ಕೆ ಹೊಲದಿಂದ ಬರುವಾಗ ಜಾತ್ರೆ ಎಲ್ಲ ಸುತ್ತಾಡ್ಕೊಂಡು ಬಂದೆ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಕಣೆ. ಹೌದ್ರಿ, ಕಬ್ಬಿನ ತೋಟಕ್ಕೆ ಹೋಗಿ ಬೇಗನೆ ಬರ್ತೀನಿ ಅಂದ್ರಲ್ಲ, ಹೌದು, ನನಗೂ ಜಾತ್ರೆಯಲ್ಲಿ ಏನು ತಂದಿದ್ದೀರಾ ಅಥವಾ ಬರೀ ಕೈಲ ಹಾಗೆ ಬಂದಿದ್ದೀರಾ? ಬಂದಿರುವೆ ಕಾವೇರಿ, ನಿನಗೆ ಒಂದು ಒಳ್ಳೆ ಗಿಫ್ಟ್ ಅನ್ನು ಕೂಡ ತಂದಿದ್ದೇನೆ. ರೀ 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 ರೀ, ಅದೇನ್ ತಂದಿರಿ ಬೇಗನೆ ಕೊಟ್ಬಿಡ್ರಿ. ಅದು ಹಾಗೆ ಕೊಡ್ಲಿಕ್ಕೆ ಬರ್ದಿಲ್ಲ ನನ್ನ ರಾಣಿ. ನೀನು ಕಣ್ಣು ಮುಚ್ಚಿಕೊಂಡು ನಿನ್ನ ಬಲಗೈ ನನ್ನ ಕೈಯಲ್ಲಿ ಕೊಟ್ಟರೆ ಮಾತ್ರ ಕೊಡುವೆ ಹಾಗೆ ಗಿಫ್ಟ್. ಆಯ್ತು, ನಿಮ್ ಇಷ್ಟದಂತೆ ಆಗ್ಲಿ, ಆದ್ರೆ ಬೇಗನೆ ಕೊಟ್ಬಿಡ್ರಿ. ನೀನಂದ್ರೆ ತುಂಬಾ ಇಷ್ಟ. ಹೋಗ್ರಿಪ್ಪ, ನಂಗೆ ಬಾಳ್ ನಾಚಿಕೆ ಬರ್ತಿದ್ ನೋಡ್ರಿ. ಈ ಧರ್ಮರಾಜನ ಧರ್ಮಪತ್ನಿ ನೀನಾಗಿರುವಾಗ ಮತ್ತೇಕೆ ನಾಚಿಕೆ ಚಿನ್ನ? ನಾ ಕೊಟ್ಟ ಸಿಹಿ ಮುತ್ತಿನ ಹಾಡನ್ನಾದ್ರೂ ಹಾಡಬಾರದೇ ನನ್ನ ಚೆಲುವೆ? ಆಯ್ತು ರಾಜ, ನಿಮ್ ಇಷ್ಟದಂತೆ ಆಗ್ಲಿ.
ಓಕೆ, ನೀನಂದ್ರೆ ತುಂಬಾ ಇಷ್ಟ.
ನಿನ್ನ ಕೋಗಿಲೆ ಕಂಠದಿಂದ ಹೊರಚಿಮ್ಮು ಹಾಡು, ಆ ಹಾಡಿನಲ್ಲಿ ನನ್ನನ್ನು ನಗಿಸುವ ನಗು, ಈ ನಿನ್ನ ನರ್ತನೆಯನ್ನು ನೋಡುತ್ತಾ ನಿಂತರೆ ನನಗೆ ಹೇಗನ್ಸುತ್ತೆ ಗೊತ್ತಾ? ಏನ್ ಅನಿಸ್ತಿದ್ದೀರಿ? ಮತ್ತೊಂದು ಹೀರಿನ ಕೈ ಹಿಡಿದು ಕುಣಿಬೇಕೆಂಬುದೇ ನನ್ನ ಆಸೆ ಚಿನ್ನ. ಆಯ್ತ್ರಿ, ಗಂಡನ ಮಾತು ಕೇಳುವುದೇ ಹೆಂಡತಿಯಾದ ಧರ್ಮ. ನಿಮ್ ಇಷ್ಟದಂತೆ ಆಗಲಿ. ಲೀಲದ ಶ್ರೀಮತಿ ಕೈ ಹಿಡಿದಾಗ ಲೀಲದ ಗುಣಮತಿ ಹೃದಯದಾಗ ದಿನವೂ ಆನಂದವೇ. ಕಾವೇರಿ, ಮನೆಯಲ್ಲಿ ನನ್ನ ತಮ್ಮ ಕಾಣಿಸ್ತಾ ಇಲ್ಲ, ಎಲ್ಲಿಗೆ ಹೋಗಿದ್ದಾನೆ? ನೋಡಿ, ನನ್ನ ಮೈದುನ ನೆನವಷ್ಟರಲ್ಲಿ ಬಂದೇ ಬಿಟ್ಟ. ಹಂಗ ಹತ್ತಿಗೆ ಇನ್ನಿಷ್ಟು ಹೊತ್ತಾದ್ರು ಪೂಜೆ ಮುಗಿದಳವೇ? ಬಾ ಮೈದನ, ಈಗ ತಾನೇ ಪೂಜೆ ಮುಗಿದಿದೆ. ಬಾಪ, ಪ್ರಸಾದ ತೆಗೆದುಕೋ. ಹೊಟ್ಟೆ ಸುವಾಗೈತಿ, ಪ್ರಸಾದ ಸಾಲ್ಗಲ್ಲ. ಇಲ್ಲಿ ಒಂದು ಸಾಂಗ್ ಐತಿ. ಇದೇನು ಗಜೇಂದ್ರ,
ಮೈ ತುಂಬಾ ಕೆಂಪು ಬಣ್ಣ. ಸಾಂಗ್ ಮತ್ತೆ ಅಣ್ಣ, ಅದೊಂದು ಸಾಂಗ್ ಇಂದು ನಮ್ಮೂರು ಮಾರುತೇಶ್ವರ ಜಾತ್ರೆ ಹೌದು. ಆ ಜಾತ್ರೆಯಲ್ಲಿ ನಮ್ಮ ಎತ್ತುಗಳು ಜೋಡಿ ಎತ್ತಿನ ಗಾಡಿ ಸ್ಪರ್ಧೆಗೆ ಬಿಟ್ಟಿದ್ದೆ. ಆ ಸ್ಪರ್ಧೆಯಲ್ಲಿ ನಮ್ಮ ಎತ್ತು ಪ್ರಥಮ ಸ್ಥಾನ ಬಂದಿದ್ದೇವಣ್ಣ. ಅದಕ್ಕಾಗಿ ಗಜೇಂದ್ರ, ಏನು ಮಾತನಾಡುತ್ತಿರುವ ನೀನು? ಕಲಿತವನಾಗಿ ನೀನೇಕೆ ನಮ್ಮ ಎತ್ತುಗಳನ್ನು ಸರತ್ತಿಗೆ ಬಿಟ್ಟೆ? ಮಾಮ, ನನ್ನ ಗಂಡ ಎತ್ತು ಷರತ್ತಿಗೆ ಬಿಡಬಾರ್ದಾಗಿತ್ತು ಅಂತೀರ? ಬಿಡಬಾರ್ದಾಗಿತ್ತು ಸರೋಜ, ಬಿಡಬಾರ್ದಾಗಿತ್ತು. ಏಕೆಂದರೆ ಪ್ರತಿ ವರ್ಷಕ್ಕೊಮ್ಮೆ ಜಾತ್ರೆಯಲ್ಲಿ ಆ ನಂಜೇಗೌಡನ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬರುತ್ತಿದ್ದವು. ಈಗ ನಮ್ಮ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬಂದಿದ್ದವೆಂದು ಆ ಗೌಡನಿಗೆ ಗೊತ್ತಾದರೆ ನಮ್ಮ ಮೇಲೆ ಕಂಡ ಕಾರುತ್ತಾನೆ ಆ ಬಂಡಗೌಡ. ಆ ಗೌಡ ನಮ್ಮ ಮೇಲೆ ಒಂದೇ ಹೇಳ ಕಂಡ ಕಾರಿದ ಹಾಗರೆ ಅವನನ್ನು ಗುಂಡಾಗಿ ಬಿಡ್ತಾರೆ. ಈ ಗಜೇಂದ್ರ, ಮುಚ್ಚು ಬಾಯಿ, ಹುಚ್ಚರಂತೆ ಮಾತನಾಡಬೇಡ. ನಮ್ಮಂತ ಬಡವರು ಬದುಕಬೇಕಾದರೆ ಶ್ರೀಮಂತರಿಗೆ ಶರಣಾಗಲೇಬೇಕು ತಮ್ಮ, ಶರಣಾಗಲೇಬೇಕು. ಮರಣ ಬಂದರು ಶರಣಾಗುವ ಸಂಡ ಈ ಗಂಡಗರಿ ಹುಲಿರಿನ ತಮ್ಮ. ಹೌದು ಬಾಬಾ, ನನ್ನ ಮಾಮ ಹೇಳ್ತಿರೋ ಮಾತು ನಿಜವಿದೆ. ಗಂಡು ಗಲಿ ಪುಂಡ ಹುಲಿ ನನ್ನ ಗಂಡ. ನನ್ನ ಗಂಡ ಸೋಲಿಸುವ ಯಾರು ಹುಟ್ಟಿಲ್ಲ ಈ ಭೂಮಿ ಮೇಲೆ. ಅಮ್ಮ ಸರೋಜ, ಬಡವರಿಗೆ ಏಕೆ ಬೇಕಮ್ಮ ಈ ಗರ್ವದ ಮಾತು? ಮೈದು ಹೀಗೆ ಮಾತನಾಡುವುದು ಸರಿಯಲ್ಲಪ್ಪ. ನಾವು ಬಡವರು ಸಮಾಧಾನದಿಂದ ಸಾಗಿದರೆ ನಮ್ಮ ಬಾಳು ಕೂಡ ಸುಗಮವಾಗಿ ಸಾಗುವುದು. ಸತ್ಯವಿದೆ ತಮ್ಮ, ಈ ನಿನ್ನ ಹತ್ತಿಗೆ ಹೇಳುವ ಮಾತು. ಅಣ್ಣ, ಹತ್ತಿಗೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಅರ್ಥ ಮಾತನಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ. ಏಕೆ ಚಿಕ್ಕಪ್ಪ, ಯಾರನ್ನು ಕ್ಷಮೆ ಕೇಳ್ತಿದೀಯಾ? ತಪ್ಪು ಮಾಡಿದ್ದಕ್ಕಾಗಿ ನಾನು ನನ್ನ ಹತ್ತಿಗೆ ನಾನು ಕ್ಷಮೆ ಕೇಳುತ್ತಿದ್ದೇನೆ ಕುಮಾರ. ಕುಮಾರ, ನೀನು ಸಣ್ಣವನಾಗಿ ದೊಡ್ಡವರ ವಿಷಯದಲ್ಲಿ ಬರಬಾರದು. ಮೊದಲು ನೀನು ಶಾಲೆಗೆ ಹೋಗಪ್ಪ. ಅಮ್ಮ, ನಾನಿಂದು ಶಾಲೆಗೆ ಹೋಗುವುದಿಲ್ಲ. ಏಕೆಂದರೆ ಇಂದು ನಮ್ಮ ಊರಿನಲ್ಲಿ ಶ್ರೀ ಮಾರುತೇಶ್ವರನ ಜಾತ್ರೆ ಇದೆ. ಆಯ್ತು ಕುಮಾರ, ನಿಮ್ಮ ಇಷ್ಟದಂತೆ ಜಾತ್ರೆಯನ್ನು ಮಾಡು. ಆಯ್ತು. ಸರಿ ಅಮ್ಮ. ಹೌದು, ಜಾತ್ರೆ ವಿಷಯದಲ್ಲಿ ಎಲ್ಲರೂ ಊಟನೇ ಮರ್ತಂತಾಗಿದೆ. ಬನ್ನಿ, ಹೋಳಿಗೆ ತುಪ್ಪ ಎಲ್ಲ ಮಾಡಿ ಮೊದಲು ಊಟ ಮಾಡಕಂತ ಬರ್ರು. ಹತ್ತಿಗೆ ಊಟಕ್ಕಿಂತ ಮುಂಚೆ ನಿಮ್ಮ ಬಾಯಿಂದ ಒಂದು ಮಧುರ ಗೀತೆ ಕೇಳಬೇಕೆಂಬುದೇ ನಮ್ಮೆಲ್ಲರ ಆಸೆ. ಆಯ್ತು. ಚುಕ್ಕಿ 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 ತಾರೆಗಳ ತೋಚನೆ ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈ ತುತ್ತಿ ಚುಕ್ಕಿ 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 ತಾರೆಗಳ ತೋಟನೆ ಪ್ರೀತಿ ಹಕ್ಕಿ ಗೂಡು ಕೈ ತುತ್ತಿನ ಊಟನೆ ಆಸೆಗೊಂದು ತುತ್ತು, ಮುತ್ತಾಸೆಗೊಂದು ತುತ್ತು, ನಗುವೆ ನಮ್ಮ ಸ್ವತ್ತು, ಅದು ನಮಗೆ ಮಾತ್ರ ಗೊತ್ತು. ಪ್ರೀತಿನೇ ನಮ್ಮ ಆಸ್ತಿ, ಇದು ಕೋಟಿಗಿಂತ ಜಾಸ್ತಿ, ಮನಸ್ಸಿಲ್ಲಿ ಬೇಡಾಗದು. ವಾತ್ಸಲ್ಯ ಅನ್ನೋದೊಂದೇ
ನಮಗಿಲ್ಲಿ ಹಿಂದೆ ಮುಂದೆ ಊರಿಗೆ ಗೊತ್ತು ಇದು ದೇಶಕ್ಕೆ ಜಾಗ ಇಲ್ಲ, ಸ್ವಾರ್ಥಕ್ಕೆ ಲಾಭ ಇಲ್ಲ, ಸಹನೆಯ ಎದೆಗೂಡಿದು ಮಮತೆಯ ಮಡಿಲೆ ನಮಗೆ ಸಿಂಹಾಸನದಂತೆ ನಮಗೆ ಅನುರಾಗನಾಥವರಿದು ಬಂಧವಿದೆ ಅನುಬಂಧವಿದೆ ನಮ್ಮ ನೆರಳಲ್ಲಿ ಅಂದನಿಗೆ ಆನಂದನಿಗೆ ನಮ್ಮಿ ಕರುಳಲ್ಲೇ ಸ್ವರ್ಗಕ್ಕೆ ಎಣಿ ಹಾಕು ಲೋಕಕ್ಕೆ ತೆರೆಯಬೇಕು ಈ ಪ್ರೇಮ ಸಂಬಂಧ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹತ್ತಿ ಗೂಡಿನಲ್ಲಿ ಕೈತುತ್ತಿನ ಊಟವೇ. ಈ ನಮ್ಮ ಮಾತು ಒಂದೇ ಮಾತಿನ ಧಾಟಿ ಒಂದೇ ಭಾವಕ್ಕೆ ಬೆಲೆ ಇಲ್ಲಿದೆ ಸಂತೋಷ ಅಂದರೆ ಗೊತ್ತ, ಬಾಯಿಯಲ್ಲಿ ಹೇಳುವೆ ಅರ್ಥ, ಅದು ನಮ್ಮ ಅಂಗೈಲಿದೆ. ಅದು ಎಷ್ಟು ಕಲ್ಪನೆಯಿಂದ ಅದು ಎಷ್ಟು ಭಾವನೆಯಿಂದ ಈ ನಮ್ಮ ಹಾಡಾಗಿದೆ ಒಬ್ಬೊಬ್ಬರ ಮನಸ್ಸಿನಿಂದ ಒಬ್ಬೊಬ್ಬರ ಮನಸ್ಸನ್ನಿಟ್ಟು ಈ ಜೇನು ಗೂಡಾಗಿದೆ. ತಿರುಗಿದರು ಕಾಲದ ಗಡಿಯಾರ ಕೊನೆವರೆಗೂ ಉಳಿಯೋದೆ ನಮ್ಮಿ ಸಂಸಾರ. ಆಕಾಶದ ಎತ್ತರದ ತಿರುಗು ಹೇ ಭೂಮಿಯ ಗಡಿಗಿರುಗು, ಎಲ್ಲೆಲ್ಲೂ ನಮ್ಮ ಸಂಭ್ರಮ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೂಡಿನಲ್ಲಿ ಕೈತುತ್ತಿನ ಊಟವೇ. ಆಸೆಗೊಂದು ತೊತ್ತು ಒತ್ತಾಸೆಗೊಂದು ತೊತ್ತು ಮದುವೆ ನಮ್ಮ ಸ್ವತ್ತು ಅದು ನಮಗೆ ಮಾತ್ರ ಗೊತ್ತು ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ, ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ. ನನ್ನ ಇದೆಯಕ್ಕೆ ತುಂಬಾ ಬಡ್ಕೊಳ್ತಾ ಇದೆ ರೀ. ಏನಾಯ್ತಪ್ಪ ಇದರಿಗೆ? ನಾನು ಈಗಲೇ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ತೆಗೆದುಕೊಂಡು ಬರಲೇನು? ಇಲ್ಲ ರೀ, ನನ್ನ ಹಾರ್ಟ್ ಏಕೆ ತುಂಬಾ ಬಡ್ಕೊಳ್ತಾ ಇದೆ. ನಾನೇನು ಬದುಕೋದಿಲ್ಲ ರೀ, ಬದುಕೋದಿಲ್ಲ. ಅಮ್ಮ ಏನಾಯ್ತು? ಅಮ್ಮ ಸರೋಜ, ಈ ನನ್ನ ಕುಮಾರನ ಮಗನನ್ನು ನಿನ್ನ ಮಗನಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದಮ್ಮ, ನಿನ್ನದು. ಏನಾಗುತ್ತಿಲ್ಲ? ಸ್ವಲ್ಪ ಕೈ ತಟ್ಟಿಕೊಳ್ಳಿ. ಅಣ್ಣ, ಮೊದಲು ಹೊತ್ತಿಗೆನ ಕರೆದುಕೊಂಡು ಆಸ್ಪತ್ರೆಗೆ ಹೋಗೋಣ ನಡಿ. ಬೇಡ ತಮ್ಮ, ಬೇಡ. ನಾನೇ ಪಕ್ಕದ ಮನೆ ರಾಜನನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋಗುತ್ತೇನೆ. ನೀನು ಸ್ವಲ್ಪ ಮನೆ ಕಡೆ ಜೋಪಾನ ಒಪ್ಪ. ನೆಲೆ ಕಾವೇರಿ, ಆಸ್ಪತ್ರೆಗೆ ಹೋಗು. ಅಮ್ಮ, ನಾನು ಬರ್ತೇನೆ ನಿಮ್ಮ ಜೊತೆಗೆ. ಕದ ಬೇಡಪ್ಪ, ಅವನು ಆಸ್ಪತ್ರೆಗೆ ಹೊಂದಿದ್ದಾನೆ ರೀ. ಇಲ್ಲಿ ನಿಂತ್ರೆ ಕಂದ ತುಂಬಾ ಹಠ ಮಾಡ್ತಾ ಇದ್ದಾನೆ. ನಡೆಯಲಿ, ಒಳಗಡೆ ಕರೆದುಕೊಂಡು ಹೋಗೋಣ. ಆಯ್ತು ಬಾಸ್ರಾಜ, ಹೋಗೋಣ.
ಎಂಟನೇ ಬಂಟ ಟೈಗರ್ ರಣ ವಿಕ್ರಮನೇ ನಹಿ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಜಯ ಏನಪ್ಪ ಕಾನಾಯಕನ ಬಾಯಲ್ಲಿ ಸತ್ತಿ ಬರ್ತಾ ಇದೆ. ದುಡ್ಡು ಮಾಡಬೇಕು, ಅದು ಹೆಂಗಾನ ಬರ್ಲಿ, ಯಾವ ರೂಪದಾಗಾದ್ರೂ ಬರ್ಲಿ, ದುಡ್ಡು ಮಾಡಬೇಕು. ನಾವು ಸೀಕ್ರೆಟ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಸಾಯ್ತೀರಾ, ನಾವು ಅಂತಾನೆ ಆಗ್ತೀವಿ. ನಾವು ಗುಟ್ಕಾ ಫ್ಯಾಕ್ಟ್ರಿ ಕಟ್ತೀವಿ, ನೀವು
ಹಾಗೆ ಬಂದು ಬೀದಿಗೆ ಬಂದು ಬಾತ್ ತೆಗಿತೀವಿ. ಕುಡಿದು ಕುಡಿದು ಸತ್ತೋಗ್ತೀರಿ, ನಾವು ಶ್ರೀಮಂತರಾಗ್ತೀವಿ. ಈ ರೈತ ದೇಶದ ಬೆನ್ನೆಲುಬು, ಈ ರೈತ ದೇಶದ ಬೆನ್ನೆಲುಬು ಅನ್ನುತ್ತಾರೆ. ಆದ್ರೆ ರೈತ ಮಾತ್ರ ಶ್ರೀಮಂತರಾಗ ಯಾಕಂತ ಯಾರಾದ್ರೂ ವಿಚಾರ ಮಾಡಿರೇನೋ? ವಿಚಾರ ಮಾಡಕ್ ನಮ್ಮಂತ ಶ್ರೀಮಂತರು ಬೇಡಂಗಿಲ್ಲ. 5 ವರ್ಷಕ್ಕೊಮ್ಮೆ ಓಟ್ ಬರ್ತಾವು. ಅಯ್ಯ, ನನಗೆ ಓಟ್ ಕೊಡ್ರಿ, ನಿನಗೆ ಅದನ್ನ ಮಾಡಿಕೊಡ್ತೀನಿ, ನನಗೆ ಓಟ್ ಕೊಡ್ರಿ, ನಿಮಗೆ ಇದನ್ನ ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಡ್ತಾರ. ಎದ್ದ ಮೇಲೆ ಹೀಗಂತ ಗುಂತಾರ ಗುಂಬಸ್ಗಳಕ್ಕ ಬೇಕ, ಹಿಡ್ಕಂದ ಕೈತಾರ ಕೇಸ್ಗಳಕ್ಕ ಬೇಕ. ಸರ್ವನಾಶವಾಗಿ ಮಾಡುವುದ ಈ ರೌಡಿ ರಾಜನ ಮಂತ್ರಿ ಆಗಬೇಕಾದರೆ ಕಂತ್ರಿ ಕಾರ್ಯ ಮಾಡಲೇಬೇಕು. ರೌಡಿ ಆಗಬೇಕಾದರೆ ಗುಂಡಿದ ಗುಂಡಿಗೆ ಇರಲೇಬೇಕು. ಗುಂಡಿದ ಗುಂಡಿಗಿರೋದು ರೌಡಿ ರಾಜನಿಗೆ ಮಾತ್ರ. ನನ್ನ 10 ಲಕ್ಷ ಎತ್ತಿ ಹಾಕಿಕೊಂಡು ಮೆತ್ತಿರುವೆಯ ಕೂತೆ ಅದು ಸರಿಯಾಗಿ ಅಂದದ ಅರಮನೆಯಲ್ಲಿ ಚೆಂದಾಗಿ ಶೋಭಿಸುತ್ತಿರುವ ನಿನ್ನ ಮುದ್ದು ತಂಗಿಯನ್ನು ನಾ ಕದ್ದು ಪ್ರೀತಿ ಮಾಡಿ ನಿನ್ನ ಶ್ರೀಮಂತಿಕೆಯ ಶಿಖರದ ಮೇಲೆ ಕಾಲಿಟ್ಟು ನಾ ಮೆರೆದಿದ್ದರೆ ರೌಡಿ ರಾಜನೇ
ಯಾರು ಗೊತ್ತಲ್ಲ? ಕುಂಟನ ರೌಡಿ ರಾಜ, ಕೈ ಕೊಟ್ಟರೆ ಯಮರಾಜ. ಯಾರು ನೀನು? ನಾನು ಯಾರು? ನಿಮ್ಮಂತ ರೌಡಿಗಳನ್ನು ಬಿಸಿಳಲು ಬಂದ ಯಮರಾಜ ನಾನು. ಕೊಂಡು ಬರಹುಂಡ ಆರಿಸುವ ಪುಂಡಯ ಮರದ ನಾನಿರುವಾಗ ನೀನು ಯಾವ ಯಮರಾಜ? ನಿನ್ನ ಹೆಸರೇನು? ನನ್ನ ಹೆಸರು ಕೇಳಿದರೆ ನಿನ್ನ ಉಸಿರು ಆರಿವಾಗುವುದು ಖಂಡಿತ. 10 ವರ್ಷಗಳ ಹಿಂದೆ ನನ್ನ ಹೆತ್ತ ತಂದೆ ತಾಯರ ಕತ್ತು ವಹಿಸಿ ನನ್ನ ಆಸ್ತಿಯಲ್ಲಿ ಹೆತ್ತಿ ಹಾಕಿದ ಸೇಡಿಗಾಗಿ ಇಂದು ನಿನ್ನ ಚಿರ ಕತ್ತರಿಸಲು ಬಂದ ವೀರ ರಣ ವಿಕ್ರಮ. ನನ್ನ ಸಿರ ಕತ್ತರಿಸಲು ನಿನ್ನಿಂದೇಕೋ? ಸೃಷ್ಟಿಕರ್ತ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ನನ್ನೇನಾದರೂ ಮೊಟ್ಟಲು ಬಂದರೆ ನಿನ್ನ ರುಂಡ ಕತ್ತರಿಸಿ ಗೌಡನ ಚಾವಳಿಗೆ ಕಟ್ಟಬೇಕಾಗಿತ್ತು. ಎಚ್ಚರ! ಬಂಡ
ಗಂಡೂಲಿ ಆದರೆ ನಿನ್ನಂತವನಿಗೆ ಹೇಗೆ ಬಲ ಬೇಯಿಸಬೇಕೆಂದು ಈ ನಾಯಕನಿಗೆ ಚೆನ್ನಾಗಿ ಗೊತ್ತಲೇ ಗೊತ್ತೇ. ಹೊರಟು ಹೋಗಲೇ ಬಚ್ಚ, ಹೊರಟು ಹೋಗಲು ಬಂದಿಲ್ಲ ಲುಚ್ಚ. ನಿಮ್ಮಂತ ಸೊಕ್ಕಿನ ಶ್ರೀಮಂತರು ಸುಟ್ಟು ಹಾಕಲು ಬಂದಿದ್ದಾರೆ. ಈ ವಿಕ್ರಮ್, ಲೇ ವಿಕ್ರಮ, ಸುಟ್ಟು ಹಾಕುವ ಕೆಟ್ಟ ವಿಚಾರ ಬಿಟ್ಟು ಎಲ್ಲಾದರೂ ಬದುಕಿಕೋ ಮಗನೇ. ಇರದಿದ್ದರೆ ನನ್ನ ಬಯಸ್ತೂನಿನಿಂದ ಸುಟ್ಟು ಸುಡುಗಾಡಕ್ಕೆ ಹತ್ತಬೇಕಾದಿತ್ತು ಚಕ್ಕ ಶರೀರವನ್ನು. ನನ್ನನ್ನು ಸುಟ್ಟು ಹಾಕುತ್ತನೆಂದು ಸಿಟ್ಟಿನಿಂದ ಸಿಡಿಯತ್ತ ನೀನು ಮುಂದೆ ಬಂದರೆ ಇದೇ ಲಾಂಗಿನಿಂದ ನಿನ್ನನ್ನು ಕಚ್ಚಿ ಹಾಕಿ ಕಚ್ಚಿದಲ್ಲವೇ ಕಾಡಿನ ಹುಲಿಯಾಗಿ. ಹುಲಿ ಅದೇ ಕುತ್ತಾಯ್, ಕಾಡಿನ ಹುಲಿಯನ್ನು ಈ ನಾಡಿನಲ್ಲಿ ಮೆರೆಯಬೇಡ. ಮೆರೆದಿದ್ದೆ ಆದರೆ ನನ್ನ ಗುಂಡಿನ ಏಟಿಗೆ ಹರಿದು ಬೀಳುವುದು ನಿನ್ನ ರಕ್ತದ ಕಾಲುವೆ. ನನಗೆ ರಕ್ತದ ಕಾಲುವೆ ಹರಿಸೋದು ನಿನ್ನ ಬೇಕಲೇ. ನಿನ್ನನ್ನು ಸೃಷ್ಟಿಕರಿಸಿದ ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ಈ ಕರ್ನಾಟಕದಲ್ಲಿ ನಾನೇ ದೊರೆ ಎಂದು ದೊರೆ ಹೊಡೆದುಕೊಳ್ಳುವ ನಿಮ್ಮಂತ ಕಚ್ಚಡ ನನ್ನ ಮಕ್ಕಳನ್ನು ನನ್ನ ಕಾಲ ಕೆಳಗೆ ಹಾಕಿ ಪ್ರಾಣಲೇಖಕ್ಕೆ ಹಾಕಿ ಬಿಟ್ಟೆನು. ನಿಮ್ಮಂತ ಕೆಟ್ಟ ಗುಂಡಿಗಳನ್ನು ಲೇ ಬಚ್ಚ, ಪಾತಾಳಕ್ಕೆ ಹತ್ತುತ್ತೇನೆ ಎಂದು ಸಿಟ್ಟಿನಿಂದ ಸಿಡಿದದ್ದು ಮುಂದೆ ಬಂದರೆ ನಿನ್ನ ಎತ್ತ ತಂದ ತಾಯಿಗಳನ್ನೇ ಕತ್ತರಿಸಿದಂತೆ ನಿನ್ನನ್ನು ಕತ್ತರಿಸಬೇಕಾಗಿತ್ತು. ನನ್ನ ಹೆತ್ತ ತಂದೆ ತಾಯಿ ಕತ್ತರಿಸದೆ ನೆನಪು ಇಂದು ನೀರು ತೆಗೆದರೆ ಈಗಿಂದೀಗಲೇ ನಿನ್ನನ್ನು ಕತ್ತರಿಸಿ ಕಬಾಬು ಮಾಡಿದರೆ ಈಗಲೇ ಮುಗಿದು ಹೋಗುತ್ತದೆ ನನ್ನ ನಾಟಕದ ನಾದಿ. ಇನ್ನು ಮುಂದೆ ನೋಡುತ್ತಿರೋ ನಿಮ್ಮಿಬ್ಬರನ್ನು ಕತ್ತರಿಸೋದಕ್ಕಾಗಿ ಕಂಗಟ್ಟ ಹುಲಿಯಾಗಿ ನಿಮ್ಮಂತ ಪುಂಡರ ರುಂಡ ಹರಿದ ತಿನ್ನಬೇಕಾದರೆ ನಿಮ್ಮಂತ ಪುಂಡರ ರುಂಡ ಈ ಬ್ರಹ್ಮಾಂಡದಲ್ಲಿ ಊತ ಹಾಕಬೇಕಾದರೆ ನನ್ನ ಹೆಸರು ವೀರ ಪರಾಕ್ರಮಿ ರಣ ವಿಕ್ರಮನೇ ಅಲ್ಲ. ಬರ್ತೇನೆ ಮಗನೇ. This is my challenge. ತುಳಿಯಬೇಕು ರೋಡಿ ರಾಜನ ಕುತಂತ್ರ
ಎಲ್ಲ ಸಾಧಿಸಿ ನಿನಗೊಂದು ಕತೆ ಕಾಣಿಸುತ್ತಿದ್ದಾರೆ. ರೌಡಿ ರಾಜನೇ ನೋಡಿ ಯಾರು ಗೊತ್ತಲ್ಲ, ನಾನು ಯಾರು ಗೊತ್ತಲ್ಲ, ಕೌಲು ನಿಂತರೆ ರೌಡಿ ರಾಜ ಯಮರಾಜ. రౌడీ రాజా అంటే ఎవరు అనుకున్నావా? రౌడీನೇ ಬೇರೆ ಆದರೆ ದಟ್ ಇಸ್ ಲಕ್ಷ್ಮಣ ರಮಣಿ ಅವರು ಕಲಿಸಿರುವ ಈ ರೌಡಿ ರಾಜನ ಸ್ಟೈಲ್. ಮಾಡಬಾರ್ದಿರಪ್ಪ. ಒಟ್ಟ ಸಾವುಕಾರ ಕೈಯಾಗ ಇಂಟಿನ ಉದ್ಯೋಗ ಕೆಲಸ ಮಾಡಬಾರ್ದು. ಒಟ್ಟಿನ ಮ್ಯಾಲ ಇಟ್ಟು ಬಡಿಸಿಕೊಂಡು ಗಿರಣಿ ತಗ್ಯಾಗ ಬಟ್ ಹಿಡ್ಕೊಂಡ ಬೀಸಾಕತೀನ ಅಂದ್ರ ಸಾಕ್ರಿ. ಸಾಲ ಬಂದ ಕಿವು ಹಚ್ಚಿ ನಿಲ್ತಾರ ಹರಿಯದ್ ಹುಡುಗ್ಯಾರ. ಅದ್ರಾಗಂತೂ ಬಾಳ ಹೆಚ್ಚಾಗದೈತ್ರಿ ನಮ್ ನಿಂಗದ ದುರ್ಗಂದ್ ಕಾಟ. ಲೋನ್ ಹತ್ರ ಗಡಿಯ 3 ದಿನ ಆಯ್ತು ನನ್ ಜ್ವಾಳ ಪುಟ್ಟಿ ಇಟ್ಟು ಹೋಗಿ ಮೊದ್ಲು ನನ್ ಜ್ವಾಳ ಬೀಸ್ಕೊಡ ಅಂತಾಳ. ಅದು ಹೋಗ್ಲಿ ನಮ್ ಕೆಂಚ ಮುಡಿ ಮಗ್ಲದ ಪೈಕ್ರವ ಹಾಕಿ ಬರ್ತಾಳ. ಲೋ ಜಿಟ್ಯ 5 ದಿನ ಆಯ್ತು ನನ್ ಗೋಧಿ ಪುಟ್ಟಿ ಇಟ್ಟು ಹೋಗಿ ಮೊದ್ಲು ನನ್ ಬೀಸ್ಕೊಡ ಅಂತಾಳ. ಹಿಂಗಾದ್ರೆ ಹೆಂಗ್ ಮಾಡಿದಿರಿ? ಎಲ್ಲಾರ್ದು ಬೀಸಿ 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 ಸೋರ್ಸ್ಬಿಟ್ಟು ಸೊರಪ್ಪನ್ ಕಡಿಗೆ ಹಂಗಾಗೈತ್ರಿ ನನ್ನ ಬಾಡ್ಯ. ಈ ಕಡೆ ನಮ್ ನಿಂದ ದುರ್ಗ ಬರ್ತಾಳೆ, ನಮ್ ನಿಂದ ಪತ್ರ ಬರ್ತಾಳೆ. ನೋಡೋಣ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಮರಿ ನಿಂತು ದಾಂಡನ ಆಯ್ದು ಬಿಡ್ತಾನ ಅವ್ರು ಮುಡಗಲ್ಲ ಹೋಗ್ತಾನೆ. ಈ ಕಡೆಯಿಂದ ಒಂದ್ ಲೇಡಿ ಬಗಲಾಗ ಪುಟ್ಟಿ ಇಟ್ಕೊಂಡ್ ಬರಕದೈತಿ.
ಬರ್ಲಿ ಸ್ವಲ್ಪ ಮರಿ ನಿಂತು ಹೋಗಿ ಆಯ್ತಾರ ಬಂದ್ರ ಮಾಮನ ಬುಲೆಟ್ ಗಾಡಿ ಮಾಮ ಹೇಳ ಹುಡುಗಿ ಕೇಳ ಪಟ್ಟ ಪಟ್ಟ ಕೋಟಿ ಬಸ್ ಸ್ಟ್ಯಾಂಡಿನ ಕಾಲೇಜ್ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬಾಗಲಕೋಟೆ ನಿಂತಾಳ ಕಡೆ ಬಿಡಿಸಿ ಕಾಲೇಜ್ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಕಾಶ್ಮೀರ ಹೆಣ್ಣ ಬೆಕ್ಕಿನ ಕಣ್ಣ ಏನ ನಿನ್ನ ಬಣ್ಣ ಹೊಯ್ದಂಗ ಚೆನ್ನ ಆಡಿಸಿದಿರಣ್ಣ ಕೋಲಾರದ ಮೇನ ಕಾಶ್ಮೀರ ಹೆಣ್ಣ ಬೆಕ್ಕಿನ ಕಣ್ಣ ಏನ ನಿನ್ನ ಬಣ್ಣ ಹೊಯ್ದಂಗ ಚೆನ್ನ ಆಡಿಸಿದಿರಣ್ಣ ಕೋಲಾರದ ಮೇನ ಮುಚ್ಚಿನೊಳಗ ಕತ್ತಾದ ಮಾಡಿಸಿ ಕರೆಯೇಳ ನೀನ ಬರಕಿಲ್ಲ ಬೆಣ್ಣ ಬಾಗಲ ತಂಡಿ ತಂಡಿ ಹವಾದಾಗ ಕಡಿಲೆ ಈಗ ಬಂದಿನಿ ಇಷ್ಟಕ್ಕೆ ಅಂತ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟೆ ಕಡಿತಾರ ಕೊಟ್ಟ ಮಳಿಗೆ ಹೋಗಿ ನಡೆದ ಮಾಡದ ಸಂಸಾರ. ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟೆ ಬಡಿತಾರ ಕೊಟ್ಟ ಮಳಿಗೆ ಹೋಗಿ ನಡೆದ ಮಾಡದ ಸಂಸಾರ. ಸಲುವಾಗಿ ತಂದೆ ತಾಯಿದಾಗಿರಿ ನಾ ದೂರ ನಿನ್ನ ಸಲುವಾಗಿ ತಂದೆ ತಾಯಿದಾಗಿರಿ ನಾ ದೂರ ಕನಸಿನಾಗ ಕರೆದಂಗ ಕತೆ ನನ್ನ ಗೆಳೆಯರ ನನ್ನ ಗೆಳೆಯರ ನನ್ನ ಗೆಳೆಯರ ಅಲ್ಲ ಎಷ್ಟು ಕೆಟ್ಟದ ನೀವು ಮಾಮಗಳ ಅವ ಎಬ್ಬಿಸ್ಬೇಕು ನಾ ಎಬ್ಬಿಸ್ಬಾರ್ದನು ಇಷ್ಟು ರೂಪದಲ್ಲ ನಮ್ಮ ಎಬ್ಬಿಸ್ಲೆ ಎಬ್ಬಿಸ್ಲೆ ಎಬ್ಬಿಸಾಕ ಬಂದೀನಿ ಈಗ ಮಾತಾಡೋದು ಬಿಡು ಈಗ ಹೆಂಗ ಟೈಮ್ ಆಗೈತಿ ಮತ್ತೆ ಅವ್ರು ಇನ್ನು ಪಾತ್ರದಾರ ಇರ್ತಾರ ನೆಕ್ಸ್ಟ್ ಬರ್ತೀವಲ್ಲ ಅವಾಗ ನಿಂದ ನಂದು ಎಷ್ಟೈತಿ ನೋಡಿಕೆ ಮಾಡೋಣ ಹುಡುಗ ಈಗ ಬಿಟ್ಟಿಲ್ಲ ಆಮೇಲೆ ಅನ್ಬಿಡ್ತಾನ ಅಯ್ಯ ಬಿಟ್ರಿ ಅಂತ ತಿಳಿದು ಹೇಳ ಮತ್ತೆ ಕೈ ಹಿಡ್ದು ಕುಣಿಸೇ ಬಿಡ್ತು ನನಗ ಹೌದಾ ಹಾ ನೋಡ ಒಂದ್ಸಲ ಹಿಡ್ಕ ನೋಡ ಸಾಕ್ರೆ ಮಾಮಗಳ್ರೆ ನಾಲ್ಕು ಮಂದಿ ಅಂದ್ರ ಹಿಂದಿ ತರಬೇಡ ಗ್ರೂಪಿಲ್ಲ ಎಬ್ಬಿಸ್ಲೆ ಎಬ್ಬಿಸ್ಲೆ ವಾಟಿಕ ಶಾಪ ಬೇಡ ನಗರಿ ಧಾರವಾಡ ಹುಡುಕಿ ನನ್ನೂರ ಜುಬ್ಲಿ ಸರ್ಗಲನಾಗ ನಿಂತಿ ನಿಂತಾರ ಊರ. ಬೇಡ ನಗರಿ ಧಾರವಾಡ ಹುಡುಕಿ ನನ್ನೂರ ಜುಬ್ಲಿ ಸರ್ಗಲನಾಗ ನಿಂತಿ ನಿಂತಾರ ಊರ.
ಆಮೇಲೆ ಬರ್ತೇನಂತ. ಯವ್ವ ಎಷ್ಟರ ಹದಗೆಟ್ಟವು ಈ ಜೋಳ ಬೀಸ ಹುಡುಗರು ಅಂತೀನಿ. ಅಲ್ಲ ನನ್ನ ಪುಟ್ಟಿ ತಗೊಂಡು ನನ್ನ ಸೊಂಟದ್ರಾಗ ನಾ ಇಟ್ಕೊಂಡ್ ಹೊಂಟ್ರ ನನ್ನ ಕಡೆ ಬಿಟ್ಕೊಂಡ್ ನೋಡ್ತಾವ ಇವ್ ನೋಡಕತ್ತಾವಲ್ಲ ಹಂಗ. ಅಲ್ಲ, ಜೋಳ ಬೀಸೋ ಮಗುಗ ಹೋಗಿ ಮಾಮ ಏ ಮಾಮ ಹೋಗಿ ಮಾಮ ಜೋಳ ಎಂಟಕ್ಕ ಬಾ ಅನ್ಬೇಕಾದ್ರು ರಾತ್ರಿ ಎಂಟಕ್ಕ ಏನೋ ತಿಳಿಲ್ಲ ಯಾವ್ದೋ ಲಕ್ಷದಾಗ ಅಂದಾನ ಬಿಡ ಅಂತ ಹೇಳಿ ಮತ್ತೆ ಬರ್ತೀನಿ ಹೋಗಿ ಮಾಮ ಈಗಾರ ಬೀಸ್ಕೊಡು ಜೋಳ ನಂದ್ರ ಸೀದಾ ಹತ್ತಕ್ಕ ಬಾ ಅನ್ಬೇಕ ಅವನವನು ಯವ್ವ ನಾನಗರ ಹೆದರಿಕೆ ಆತು. ಅದಕ್ಕ ನಂತರ ಅವ್ನ ಹೆಸರು ಗೊತ್ತಿಲ್ಲ ಬಗ್ಸಿ ಗೊತ್ತಿಲ್ಲ ಅವನ ಪ್ರೀತಿ ಮಾಡ್ದಂಗ ನಾಟಕ ಮಾಡಿ ಹೆಂಗ ನನ್ನ ಜೋಳ ಬೀಸ್ಕೊಂಡ್ ಬರ್ತೀನಂತ ನೀವ ನೋಡ್ರಿಲ್ಲ. ಕಣ್ಣಿಗಿನ್ ಕಾಣಿಸ್ತಾವಲ್ವಾ ಏನ ಕಣ್ಣಾಗ ಬೆಣ್ಣೆ ಹಾಕೊಂಡು ಏನೋ ಸುಣ್ಣ ಹಾಕೊಂಡೇಳು ನೀನ್ ದಿಕ್ಕ ಹೊಡ ಕಡತಕ್ಕ ನನ್ನ ಸೊಂಟಾಗಿನಿಂದ ತಾಟ 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 ಅಂತ ಸೋರಕತ್ತೈತಿ. ಏನದು ತಟ ತಟ ಅಂತ ಸೋರುದು ಮೈಯಾಗಿನ ಬೆವ್ರನೆ ಹುಡುಗಿ ಮೈಯಾಗಿನ ಬೆವ್ರನೆ ಯಾನೇ ಹಾಕ್ಕೊಣಿ ಆಗಿಟ್ಟ ಕೊಡಕಂತ ಬರ್ಲಿ ನಾ ಬ್ಯಾರೆನ ತಿಳಿದಿದ್ನೆ ಏನ್ ನಿಮ್ಮ ಮೌನ್ ಹೆಚ್ಚಿಗೆ ಮಾತುಬಿಡು ನನಗೆ ಕೆಡವಿ ಜೋಳ ಇಲ್ಲ ಅಂದ್ರೆ ತುಂಬ ಕೊಡ್ತೀನಿ ಏನ ಬೀಸ್ ಕೊಡಲ್ಲ ಅಂದ್ರ ನೀನ್ ಏನ್ ಮಾಡ್ಬೇಕಂತ ಹೇಳ ಸೌಕ ಸೊಡ್ಕರಿ ಬಾಯವರ ಎಲ್ಲ ಸುಳ್ಳ ಮತ್ ಬೇರೆ ಕಡೆ ಹೊಡ್ಕೊಂಡ್ಬಿಟ್ಟಿರ ಆಮೇಲೆ ನಿಂತ ಲಬ 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 ಹೊಡ್ಕೊಂಡಂಗ ಆಕೈತಿ ಬಂದಿರಿ ನಾವೇನ್ರಿ ಕುಸ್ತಿ ಹಿಡಿಯಕ ರೆಡಿನ ಕೆಳ ಬಿದ್ರ ಅಷ್ಟೇ ನಿನ್ ಮ್ಯಾಲ ಬಿದ್ರ ಅಷ್ಟೇ ನಮ್ದು ಎಲ್ಲರ ಹೊಡ್ಕೊಂಡ್ರು ನೋವಾಗಕ್ ನಿನ್ನಂಗ ಬಾಳಿಕಾಯಿ ಇಲ್ಲ. ನಾನು ಯಾಕೆ ನಿನ್ ಜೊತೆ ಕುಸ್ತಿ ಹಿಡಿಲಿ ನನಗೆ ಬೇರೆ ಕಲ್ಲು ಸಹ ಬಗ್ಗಿಸಿ ಇಲ್ಲನು ಈಗ ಮುಚ್ಕೊಂಡು ನಾನು ಜೋಳ ಎಲ್ಲ ಬೀಸ್ಕೊಳ್ಳಿ ನಿಮ್ಮ ಕೊಡ್ತೀನಿ ತಡಿ ಬಂಗಾರದ ಬಿಸ್ಕೆಟ್ ಹೆಂಗಿದ್ರ ನಮ್ ಗಿರಾಣಿ ಐತಲ್ಲ ಚಿಲ್ಕ ಮುಖ್ಯ ಹನುಮ ಹೊತ್ತಿದ ಕುಂಕುಂಪಾಳಿ ಹುಲಿಗೆ ಹೊತ್ತಿದ ಮತ್ತೆ ಕುಡುನಾಳಿ ಮದ ಹೊತ್ತಿದ ಗಿನಿಗಾರಿ ಕೆಪ್ಪಕ್ರ ಒಂದ 4 ಮಂದಿ ಸಾರ್ ಕೆಟ್ಟಾರ ಎಲ್ಲಾರ್ದು ಒಂದೊಂದು ಕಾಳು ಬೀಸ್ಕೊಡ್ತೀನಿ ತಡಿ ಅದ್ಯಾಕೆ ಚಿಂತೆ ಮಾಡ್ತೀಯ ನನ್ನ ಬಂಗಾರೆ ಚಿಂತೆ ಮಾಡ್ಬೇಡ ನಾನು ಯಾಕೆ ಮಾಡ್ಲಿ ಅಲ್ಲ ಮಾಮ ಅಂದಂಗ ನಿಂದ ಹೆಸರು ನನ್ನ ಹೆಸರು ಸಂಜು ಅಂತ ಅದ್ರಾಗ ನಿಮ್ಮಂತ ಮದುವೆ ಆಗ್ಲಾರ್ದ ಹುಡುಗ್ಯಾರ ಎಸ್ ಸಂಜು ಮಾಮ ಎಸ್ ಸಂಜು ಮಾಮ ಎಸ್ ಸಂಜು ಮಾಮ ಅಂದಂಗ ನಿನ್ನ ಹೆಸರು ಏನ್ ನಾ ಹುಡುಗ್ಯ ಹೇಳ ಹುಡುಗಿ ಬರೋಡ್ ಹೇಳ ಹೇಳ ನನ್ನಂತ ಹೆಸರು ಇಲ್ಲಿ ಬಂದಾರಲ್ಲ ಮಾಡ್ತಂಗಳು ನಿಮಗರು ಯಾಕೆ ಬೇಸರ ಮಾಡ್ಲಿ ಇಲ್ಲಿ ಕೂತಿರಲ್ಲ ನಮ್ಮ ಮಾಮಾಗಳು ಪ್ರೀತಿಯಿಂದ ಸೇವು ಸೇವು ಅಂತಾರ ಇನ್ನ ನನ್ನ ತಂದೆ ನನ್ನ ಸೇವಂತಿ ಅಂತ ಕರೀತಾನ ನೋಡು ಮಾಮ ನಿನ್ನ ತಂದೆ ಯಾವ ಅಂದಿಲ್ಲ ಇಲ್ಲ ಅವ್ನ ಹೆಸರು ಹೇಳಿ ಅವ್ನು ಬಾಬು ಮಾಡಿ ಕೊಡ್ಸಿ ಸಾಕಾಗಿವೈತಿ ನೀನ್ ನೋಡಿದ್ರ ಅಲ್ಲಿ ರಾಜಪ್ಪ ನಂಗದಾಗ 10 ರೂಪಾಯಿ ಪೊಬ್ಲೆ ಮಾಡ್ತಂತಂದು ಹೇಳಿ ಹಂಗ ಕಳ್ಸಣ ಅದಕ್ಕೇನ್ ಹೇಳ್ಬೇಕಪ್ಪ ಅಂತದ್ ನಿನ್ ತಾಯಿ ಹೆಂಗ ಲೇಪ ಆತ ಆಗಲು ಒಂದ್ ಸ್ವಲ್ಪ ಕೂಡ ಬುದ್ಧಿ ಲೇಪ ಆತಗ ಏನ್ ಬರೀ ಬಾಗುಲ್ಪಣ ಹಾಕ್ಯಾರ ಆಟ ಕಲ್ತೈತೆ ನಮ್ಮ ಅಪ್ಪನ ಹೆಸರ ಹೇಳ ನಮ್ಮಪ್ಪದನ ಬಹಳ ಗಟ್ಟಿ ಹೌದಾ ಹೆಸರು ಐತಿ ತೀರ್ ಶೆಟ್ಟಿ ಓಹೋ ನಮ್ ಗೌಡ ಕೈಯಾಗ ಕರ್ಕೊಂಡು ಕೆಲಸ ಮಾಡ್ತಾನಲ್ಲ ಆ ತಿರ್ಸೆಟ್ಟಿ ಮಗಳ ನೀವು ಹೌದಾ ನನ್ನ ರಣಧೀರ ಮತ್ತೆ ನನ್ನ ಜೋಳ ಬೀಸ್ಕೊಡ ನನ್ನ ಸುಕುಮಾರ ಮಾಡ್ಲಿ ಹುಡುಗಿಯ ನಿಮ್ಮಪ್ಪ ಹಿಂದೊಂದು ಬಾಕಿ ಕೊಡದೈತಿ ನೀನು ಮುಂದಿನ ಕೊಡ್ತೀನಂದ್ರ ನಾ ಬೀಸ್ಕೊಡ್ತೀನಿ ಮುಂದಿನ ಕೊಡವು
ಮತ್ತೇನ್ ಕೊಡ್ದಾರಿ? ಹೌದಾ ನನ್ನ ರಸಗುಲ್ಲ ಏನ್ ಬಾರಿ ಕಾಣ್ತಾವಲ್ಲ ನನಗಲ್ಲ. ನೀ ಹ್ಞೂ ಅಂದ್ರ ನಾನು ಕೊಡ್ತೀನಿ ನಿನ್ಗ ಬೆಲ್ಲ. ನೋಡ ಮಾಮ, ನನ್ನ ನೋಡಿ ಸುರಿಸ್ಬಿಡ ನೀ ಬಾಯಾಗ ಜೊಲ್ಲ. ನಾ ಈಗ ಮನೆಗೆ ಜಲ್ದಿ ಹೋಗ್ಲಿಲ್ಲ, ನಮ್ಮಪ್ಪ ಹಿಡ್ಕೊಂಡ್ ಬರ್ತಾನ ಚಪ್ಪಲ್ಲ. ನೀ ಮೊದಲು ಜೋಳ ಬೀಸ್ಕೊಳ್ಳಿ ಪೈಲ. ಏನ ಹುಡುಗಿ ನನ್ನ ಸ್ಟೈಲ? ನಾನು ಕೊಡ್ತೀನಿ ನಿನ್ಗ ಸ್ಮೈಲ. ನಿಮ್ಮಪ್ಪ ಮಗದ ನನಗೆ ಚಪ್ಪಲ್ಲ, ನಾನು ತಿನ್ಸ ಹುಡುಗಿ ನಿನ್ಗ ಯಪ್ಪಲ್ಲ. ಏ ಪೂರ ನಿಮ್ರ ಹಂಗ ತಿಳ್ಕೊಂಬಿಡಿ. ನೋಡು ಮಾಮ, ನನ್ನ ಪ್ರೀತಿ ಸಂಬಂಧ ನೀ ತಿನ್ಬೇಡ 3 ಹಾದಿ ಮಣ್ಣು. ನನ್ನ ಲವ್ ಮಾಡಕ ಗಟ್ಟ ಐತಿಲ್ಲ ಮುಟ್ಟಿ ನಡ್ಕ ನಿನ್ನ ಚಣ್ಣ. ನೋಡ್ಗೆ ನಿನಗ ಇಲ್ಲೇ ಐತೆ. ನಾವು ನೋಡ ಮುಟ್ಟಿ ನಾ ನಿನ್ನ ಲವ್ ಮಾಡ್ಬೇಕಂದ್ರ ತಂದು ಕೊಡು ನನಗ ಬಂಗಾರದ ಚೈನ. ಲೇ ತಿಳಿದೈತೆ ಹುಡುಗಿ ನಿನ್ನ ಬಣ್ಣ. ನಿನ್ನ ಪ್ರೀತಿಯಾಗಿ ತಂದು ಕೊಡ್ತೀನಿ ಬಂಗಾರದ ಚೈನ. ನನ್ನ ಪ್ರೀತಿಗಾಗಿ ಹಾಡಿ ಕುಡಿಯೋಣ ಬಾರಿ ಒಂದು ಧ್ಯಾನ. ನಿನ್ನ ಬಾರಿ
ನಾ ತಿಂಡಿ ಬಗೆಹರಿದಿಲ್ಲ ಒಂದ ಏ ಹುಡುಗಿ ಬಾ ನನ್ನ ಜೋಡ ಜೋಳ ಬೀಸ್ಕೊಡ್ತೀನಿ ದೌಡ. ಏನಪ್ಪ ಅಂತ ಮಾಮ 10 ತಾಸು ಬಿಟ್ಟು ಎಲ್ಲ ತಿಂಡಿ ನಾನು ನಿಂಜಡಿ ಬರಾಕ ಹೆದರ್ಕತ್ತಿದ್ದೆ ನೀ ಒಬ್ಬನ ಇಲ್ಲೇ ಇದ್ದಿರ್ತೀನಿ. ಯಾಕೆ ಹುಡುಗಿ ಬೀಸ್ಕೊಡ್ತೀನಿ ಬಾ. ಯಾರು ಮಾಮ ನೀವು ಹೋಗು ನಮ್ಮ ಅಪ್ಪ ಶಾಣೆ. ಯಾಕೆ ಓಡಾಡ್ಸ್ಬೇಡ ಹುಡುಗಿ ಯಾರು ಮಾಮ ನಮ್ಮ ಅಪ್ಪ ಶಾಣೆ ಹೋಗು ಮಾಮ. ಇಲ್ಲ ಬಾ ಹಿಂಗೆ ಮಾಡ್ತೀನಿ. ನೀನು ಹೋಗು ಮಾಮ ಹೋಗು. ಹೋಗಿ ಬರ್ತೀನಿ ಹುಡುಗಿ ಟಾಟಾ. ಟಾಟಾ ಮಾಮ ಬಾಯ್. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಫೋಟೋ ತೆಗೆಯಲಿಕ್ಕೆ ಬಲು ಕೋಪ ಬರುವುದು. ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದೇ ಶಿವ. ಏ ಅಲ್ಲೇ 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 ಪಾಪು ಹೆಸರು ಕೇಳಲ್ಲ. ಕೇಳ ಮಾಮ ಕೇಳಾಕ ಬಂದೇನಿ. ಅಯ್ಯೋ ಹೋಗ್ ಬಂದೇನಿ ಪಿಕ್ಚರಿಗೆ. ನಿನ್ನ ವಯ್ ಬಂದಿನ ಭಾರಿ ಐತಿ ಶೀತ ಸಿಗಲಿಲ್ಲ ನಮ್ಮ ಐನಾಕ್ಸಿಗೆ ಬರ್ಬೇಕಿಲ್ಲ ನಮ್ಮ ಧಾರವಾಡಕ್ಕೆ ನಾ ಎಲ್ಲ ವಯವ ಮ್ಯಾಗಿಂದ ಸ್ಕ್ರೀನಿಗೆ ಬಿಡ್ತಾರಲ್ಲ ಅವ್ನ ಮಗಲ ವಯ್ ಕುಂತು ಬಿಟ್ಟಿದ್ದೆ ಕಾಣ್ತಾವ ಹೇಳಿ ಚಂದ ಕಾಣ್ತಾವ. ನನ್ನ ಜೊತೆ ಕರ್ದಿದ್ದು ನಾನು ನಿನ್ನ ಮಲ್ಟಿಪ್ಲೆಕ್ಸಿಗೆ ಕರ್ಕೊಂಡೋಗಿದ್ದಲ್ಲ ದಿನ ಅಲ್ಲೇ ಇರ್ತೀನಿ ನಾನು. ಯಾವ ನಿಮ್ ಊಟ ಹೋದ್ರ ಅಲ್ಲಿ ಹೆಂಗ ಆಕೈತಿ ಹೆಂಗ್ ಆಕೈತಿ ನಾವು ಅಬ್ಬವ ವಯ್ ಬಂದವ ಯಾವ ನಿಮ್ ಏ ಮಾಮ ಹೆಂಗ್ ಮಾಡಕ್ರ ನನಗೆ ಟೈಮ್ ಇರಂಗಿಲ್ಲ ನಾನು ಇರೋಲ್ಲ ಯಾವ ಅವ್ನು ನೋಡ್ಕೊಂತ ಕುಂತಿರ್ತೀನಿ ನಾನು. ಬಸ್ ಫ್ಯಾನ್ ಅದಿಲ್ಲ ತೀರ್ಮಾನ ಮಾಡಲ್ಲ. ಇಲ್ಲ ಇಲ್ಲ ಓಕೆ ನಾವು ಬರ್ರೆಡಿ ನಾವು ರೆಡಿ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಚೆಲುವಿನ ಹೂವೆ, ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಚೆಲುವಿನ ಹೂವೆ. ಹತ್ತಿ ಬರ್ತಿದ್ದಲ್ಲ ಮಾವ ಯಪ್ಪ ಹುಡುಗಿ ತಂಡಿ ಬಾಳ ಐತವ ನೋವ್ನ. ಹೌದು ಮಾಮ ನಾ ಒಳಗೆ ಚಾದರ್ ಹಚ್ಕೊಂಡು ಕೂತಿದ್ದೆ. ಅತ್ತೈತಿ ತಂಡಿ ಬಿತ್ತಲಿಲ್ಲ ಗುಂಡಿ ಬಾಯಾಗಿನ ಬಜ್ಮಿ ಉಂಡಿ ಎಲ್ಲ ಎಷ್ಟೈತಿ ನಿನ್ನ ಗಿಂಡಿ ಎಷ್ಟೈತಿ ನಿನ್ನ ಗಿಂಡಿ. ಮಾಮ ನಾ ಯಾವಸ್ತೀನಿ ಕೇಳ ಯಬಸ್ ಯಬಸ್ ತಂಡ್ಯಾಗ ತಡ್ದು ತಡ್ದು ಗಬ ಗಬ ಅಂತೈತಿ ಈ ರಾತ್ರಿ ದೀಪ. ಈ ಮನೆಗೆ ಬಾ. ನಮ್ಮಪ್ಪನ ಲೈಟಿ ಹೋಗಿ
ಕುಟ್ಟಿಸ್ಕೊಂಡು ಹೋಗಕ್ ಬಂದಾಳೆ. ನಿಮ್ಮ ಹೇಳಿದ್ಮೇಲೆ ನಾ ಕುಟ್ಟಿಸ್ಕೊಳಕ್ಕಾಗ್ತದೆ. ಏನು ಕುಟ್ಟಿಸ್ಕೊಂತಾರ್ಲಿ ನಿಮ್ಮವ್ನ? ಹೌದು ಅಲ್ಲ ಮಾಮ, ನೀ ಯಾಕೆ ಇಲ್ಲಿ ಬಂದಿ? ಯವ್ವ ನಮ್ಮೂರ ಕಾಲಕಟ್ಟ ಮಷಿನ್ ಅದಾವಲ್ಲ, ಕರೆಕ್ಟ್ ಮಷಿನ್ ಅದಕ್ಕ ಕುಟ್ಟಿಸ್ಕೊಂಡು ಹೋಗಕ್ ಬಂದ್ಯಾನ ಅಷ್ಟ ಮಾತಿ ಹೇಳ್ತಿಲ್ಲ. ಇಲ್ಲಪ್ಪ ಯಪ್ಪ, ನಾ ಕಾರ್ಯಕ್ರಮ ಕುಟ್ಟಿಸ್ಕೊಂಡು ಸಾಧ್ಯ ಆಗಲ್ಲ ನನಗೆ ಇಲ್ಲಿದು. ಹೌದಲ್ಲ? ಮತ್ತೆ ನೀ ಯಾಕೆ ಬಂದಿ ಮಾಮ ಇಲ್ಲಿ? ಏ ನಾ ಬರ್ಬಾರ್ದಾಗಿದ್ದೆ ನನ್ನ ಬಂಗಾರಿ. ಹೌದಾ? ಅಲ್ಲ ಮಾಮ, ನನ್ನ ಮ್ಯಾಗ ಯಾಕೆ ಇಷ್ಟು ಪ್ರೀತಿ ನಿನಗ? ಯಾಕೆ ಯಾವಾಗ ನನ್ನ ಹಿಂದ ಮುಂದ ಸುಳ್ಳಾಗತ್ತಿ ಮಾಮ ನೀವು? ಏ ಹುಡುಗಿ, ನಿನ್ನ ಬೆನ್ನತ್ತಲ್ಲ ಅರ್ಧ ನಮ್ಮ ಮುದ್ಲಾಪುರತ್ತಿ ಮರಿಯವ್ವ, ಎಲ್ಲ ದಾಳಾಕಿ ಬಂದಾಳನ? ಎಲಿಂಗೇರಿ ಮರಿಯವ್ವ ಅತ್ತಿ, ಬಂದಾಳನ? ಹುಡುಗಿ ಕೆಲ್ಸವ್ವ, ಹಾ, ಈರವ್ವ, ನಮ್ಮ ಅತ್ತೆ ಕಾಣವಲ್ಲ ಬಿಡು. ಹುಲಿಗೆವ್ವ, ಹ್ಮ್, ಇವ್ರ ಬೆನ್ನತ್ತಬೇಕಾಗಿದ್ದ ಹುಡುಗಿ ಅವ್ರೆಲ್ಲ ಡೇಟ್ ಬಾರಾಗ್ಯವ್ವ. ಅದಕ್ಕೆ ನಾನು ನಿನ್ನ ಬೆನ್ನತ್ತೀನಿ. ಹರ್ಟ್ ಆಗುತ್ತಾ ಮಾಮ? ಹಿಂಗಾನೆ ಬ್ಯಾಡ, ಹರ್ಟ್ ಆಗುತ್ತಾ? ಏನಾಗಲ್ಲ ಅಲ್ಲ. ಹೌದಾ? ಹಾ, ಮತ್ತೆ ಹೆಂಗ ಮುಂದೆ ಮಾಮ? ಏ ಹುಡುಗಿ, ಓ, ನೀನು ಸಣ್ಣಾಗಿದ್ದಾಗ ಸಲಿಗಿಂದ ಸಾಲಿ ಕರ್ಕೊಂಡು ಹೋಗ್ತಿದ್ದ. ನಿನ್ನ ಚಿಂಬಳದಾಗ ನಮ್ಮ ಮಗಕ್ಕ ಪೌಡ್ರ್ ಮಾಡಿ ಅದನ್ನ ಮುಖಕ್ಕೆ ಹಚ್ತಿದ್ದ. ಅಷ್ಟ ಯಾಕ ಯಾರ ಹುಡುಗರು ನಿನ್ನ ಚಡ್ಡಿ ಜಗ್ಗಿದ್ರ ಅವ್ರ ಗಟ್ಟಿಗೆ ಹೊಡಿತಿದ್ದೆ. ಇಷ್ಟೆಲ್ಲ ಕಾಳಜಿ ಯಾಕೆ ಮಾಡ್ತಿದ್ದೆ ಅಂತ ತಿಳ್ಕೊಂಡಿದ್ದೆ. ಯಾಕೆ ಮಾಡ್ತಿದ್ದಿ ಮಾಮ? ಯವ್ವ ನಿನ್ನ ಮದುವೆ ಆಗಕ್ಕ ಯವ್ವ ಗಜಮಾನ್ ಅಂತಂದ ಗಜಮಾನ್. ಬರ್ಬೇಕಲ್ಲ ಮಾಮ, ಗಜಮ ಏಯ್ ಮದುವೆ ಆಗಿನ ಗಜಮಾನ್ ಸಿಗ ಸುಮ್. ಗಜ ಗಜ ಮಾಡಿ ಎದ್ದು ಬಿಡ್ತಾ ಮಾಮ? ಓ ಇಲ್ಲ, ಪದ ಪದ ಮಾಡ್ತಾರೆ. ನಮ್ಮ ಗಜ ಗಜ ಸಜ್ಜಾಗೋದಿಲ್ಲ. ಇಲ್ಲ ಖುಷಿ ಖುಷಿ ಮಾಡಿ ನಿಧಾನ ಸಜ್ಜಾಗುತ್ತೆ ಮಾಮ. ರೂಢಿ ಐತಲ್ಲ. ಇಲ್ಲಪ್ಪ. ಮನೆ ಗೂಗಲ್ ನಾಗ ಗಡ ಗಡ ನಡೆಸೈತಿ ಪಾರ್ಟ್ 1 ಪಾರ್ಟ್ 2. ಇದ್ರ ಮುಂದೆ ಸನ್ನಿ ಲಿಯೋನ್ ಮಿಯಾಕಲ್ಲಿ ಪುಟ್ ಮಾರ್ಕೆಟ್ ಕೆಳಗೆ ಇಳ್ಬೇಕು. ನಿಮ್ಮ ಅಕ್ಕ ಬೇಕಿ ಸನ್ನಿಲಿಯನ್? ಇಲ್ಲ ನಮ್ಮ ಚಟ್ಟಿ ದೋಸ್ರ ಒಂದೇ ಕ್ಲಾಸ್ ನಾವು. ಅವ್ರ ಮ್ಯಾಗ ಮಕ್ಕಂತದ್ರ ಕೆಳಗೆ ಮಕ್ಕಂತಿದ್ದೆ. ಏನಂತ ತಿಳಿದಿ ಹಾಸ್ಟೆಲ್ ಮ್ಯಾಗ ಅವ್ರ ಹಾಸ್ಟೆಲ್ ಮ್ಯಾಗ ಮಕ್ಕಂತದ್ರ ನಾ ಕೆಳಗೆ. ಅಲ್ಲ, ಮತ್ತೆ ಮಿಯಾ ನಿಮ್ ಜೀವ ಒನಕ್ಕೆ? ಯಾರ? ಮಿಯಾ? ಅಲ್ಲ ನಿಮ್ಮ ತಂಗಿ. ಅಯ್ಯೋ ಅಕ್ಕ ಹೆಂಗ್ ಸೇರ್ದ್ರು ನಮ್ಮನೆಗೆ ಕೂದಲೇ? ಇಲ್ಲ ಯಾವ ನಿಮ್ಮ ತಂಗಿ ಹಾಕಿ ಅವ್ರ ಎಲ್ಲ ಬೇರೆ ಕಡೆ ಹೋಗ್ಬಿಟ್ರ ನಾವ್ ಇಲ್ಲೇ ನಮ್ಮ ಹೋಗ್ಬೋದು. ತಂಗಿ ಯಾಕೆ ಇಂತ ಹೊಲಸ್ತಾನ ಮಾಡೋದಕ್ಕೆ ಹೊರಗೆ ಹಾಕ್ಬಿಟ್ಟಿನ? ಇಲ್ಲ ಆಕಿ ಸೇಮ್ ನಿನ್ನಂಗದಲ್ಲ ಭಾರಿ ಅದ. ಯಾಕೆ ಬೆಳ್ಳಗದ? ಹೇಳಬಾರ್ದು ಎಲ್ಲ ಹೇಳಬಾರ್ದು. ಆಕೆ ನಮ್ಮ ಅಕ್ಕ ಅಲ್ಲ, ತಂಗಿ ಅಲ್ಲಕ್ಕಿ. ಓ ಮಾಮ, ಸಣ್ಣಕ್ಕಿದ್ದಾಗ ಶಾಲೆಗ ಕತಿ ಹೇಳ್ದಾಗ ಮಾಡಿ ಕಟ್ಕೊಂಡಂಗ್ ಮಾಡಿ ಎಲ್ಲ ನನ್ನ ಮದುವೆ ಆಗೋದು. ಏ ಮದುವೆ ಆಗಿದ್ದೆಲ್ಲ ರಿಜಿಸ್ಟ್ರೇಷನ್ ಮ್ಯಾರೇಜ್ ಮಾಡ್ಕೊಂಡು ನಾವ್ ಯಾರಜ್ಜು ಅಲ್ಲ ಗೆರಜ್ಜು, ನನಗೆ ಅವಸರಕ್ಕೆ ತಡಿ ನಿಮ್ಮವ್ರು ನೀವು ಅದಕ್ಕೆ ನಮ್ಮಂತ ರೈತರ ಕಣ್ಣನ್ನ ಸಿಗುವಲ್ಲ ಅವನು. ನಮ್ಮ ರೈತರು ನಂಗ ಸುಮ್ಮನೆ ತಿಳಿದಿ ನೀನು. ಎಷ್ಟು ಮಾಡಿ ರೊಕ್ಕ? ನಮ್ಮ ರೈತರು ಸುಮ್ಮನೆ ತಿಳಿದಿ ನೀನು. ನಮ್ಮ ರೈತರ ದೇಶದ ಎರಡನೇ ಕಣ್ಣ. ಮೊದಲನೇ ಕಣ್ಣ ರೈತ, ದೇಶದ ಸೈನಿಕ ಆದ್ರ ಎರಡನೇ ಕಣ್ಣು ನಮ್ಮ ರೈತದನ. ಹೌದಾ? ಒಂದ್ ವೇಳೆ ನಾವು ನಮ್ಗ ಬೆಳಕಂತ ತಿಂದ್ರೆ ನಿಮ್ಗೆ ತಿನ್ನಕ್ ಕೂಳ ಇರ್ಲಿಲ್ಲ ನೋಡ, ಅವ ಎಲ್ ತಿನ್ಬೇಕಾಕತಿ. ಏನಾರ ಎಲ್ಲಿ ಸಿಗಬೇಕು ನೀವು ಕೂಳ ತಿಂದ್ರೆ ಎಲ್ಲ ಬರ್ತೈತಿ. ನಾನ್ ಪಿಜ್ಜಾ ತಿಂತೀನಿ ನಾನು. ಪಿಜ್ಜಾ ತಿಂತಾರ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡಿಕೊಂಡಂಗೆ ಇರ್ತೈತಿ. ಪಾನಿಪುರಿ ತಿನ್ನು ಭಾರಿ ಚಲೋ ಇರ್ತಾವ ನೋಡಿ. ಭಾರಿ ಚಲೋ ಇರ್ತಾವ ಪಾನಿಪುರಿ. ಬಾಬು ಅಲಸಂದಿ ಮನಿ ಮಾಡ್ತಾನ ನಮಗೆ ಗಿಣಿಗಾರ ಬಾಬು ಏನು ಮಾಡ್ತಾನ. ಒಂದ್ ದಿವಸ ನೋಡಕ್ ಹೋದ್ ನಾವು ನೋವನ ಬಟ್ಟ ಅದ ನಾವು ಬಟ್ಟ ಎಲ್ಲ ಅವಾಗ ಪಾಪ ಅವ್ನು ನೋಡಕ್ ಹೋದ್ನ. ಅವನು ನೋಡಕ್ ಹೋದ್ನ ಇವಂಗ ತಗಂತಾನ ಹಿಂಗ ಹಾಕಿ ಹಿಂಗ್ ಗುರ್ತಾನ ಹಿಂಗ ಹಾಕ್ತಾನ. ನಾನು ತಗೊಂಡು ಒಂದು 10 ರೂಪಾಯಿ 4 ಬಂದವ 4 ಬಂದವ ತಗೊಂಡು ಅವನು ಲಾಸ್ಟ್ನೇ ತಿನ್ನಕತ್ತೀನಿ. ಇಷ್ಟು ನಾವು ಕೂದು ಬಂದ್ಬಿಡ್ತೀವಿ. ಇನ್ನೇನ್ ಜಗಳ ತೆಗಿಬೇಕಂತ ಹೋಯ್ನ ಅವನ ಹತ್ರ. ಏ ಬಟ್ಟ ಇಲ್ಲ ಅವ ಹೇಳಿ ಅಂದ. ಇದೇನ್ ಕೂದ ನನ್ನ ಹತ್ರ ಕೊತ್ತಂಬರಿ ಸೊಪ್ಪು ಬೈಬಿಟ್ಟೈತೆ. ಏ ಅಲ್ಲಿ ಕರ್ಕೊಂಡ್ ಹೋಗ್ತೀನಿ ನೀನ್ ತಿನಿಸಿರು ಮತ್ತೆ ನನ್ನ ಮದುವೆ ಆಗಕತ್ತಾರ ನೋಡ್ ನೀನು. ಅಲ್ಲಿ ತಿಂತಂದ್ರ ನೋಡ್ ನೀನು ಅವನವನು ಮಾವ ನಿನ್ನ ಮದುವೆ ಹಾಕಿ ನೋ ನನಗೆ ಬಜಿ ತಿನ್ನ. ಪಾನಿಪುರಿ ಮಾಡೋನ ಕಟ್ಕೊಳಕ ಮತ್ತೆ ಹೆಂಗ ಮುಂದ ಅಲ್ಲಿ ನಾನು ಮದುವೆ ಆಗಲ್ಲ ಗಿದ್ವಿ ಆಗಲ್ಲ ಜಾಗ ಬಿಟ್ಟು ಜಾಗ ಬಿಡ್ಲ. ಇಷ್ಟು ಜಾಗ ಐತ್ ನೋಡಿ ನಿಮ್ ತಮ್ಮನ ಸೈಡ್ ತಿರ್ಸಿ ಹೋಗಿ. ಅಲ್ಲ ಈಗ ನಿಮ್ ಮನೆಗೆ ಹೋಗಕ್ ನಿಂತೇನ? ಹೋಗ್ಬೇಡ ನನ್ನ ಹುಬ್ಬಳ್ಳಿ ಹೂವ. ನಿನ್ ನೋಡಿದ್ರೆ ನನಗೆ ಹೆಂಗ ಆಗೈತಿ. ನಿನ್ನ
ನಿನ್ನ ನೋಡಿ ನನಗೆ ಹಿಡ್ದೈತಿ ಗುಂಗ ಮಾಡೋಣ ಬಾರಿ ಪ್ರೀತಿಯ ಸಂಘ ಮತ್ತು ನನಗಾಗಿ ಮಾಡಬರದೆ ಒಂದು ಡಿಂಗು ಚಕ್ಕ ಡಾನ್ಸ್ ವ್ಯವಸ್ಥೆ ನೋಡಿ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರ್ತಾಳಲ್ಲ ಹುಡುಗಿ ಬರ್ತಾಳಲ್ಲ ಹುಡುಗಿ
ಸೇವಂತೆ ಕೊಟ್ಟೆಲೆ ಕೈಯಾಗ ತೆಂಗಿನ ಪೋಟ್ಯ ಈ ಮಂಜಾನ ಮಗನ್ ಜೋಡಿ ಏನ್ ಚಲೋ ನಡ್ಸಾಕತ್ತಿಲ್ಲ ನೀ ಡೂಟ್ಯ ಇನ್ನು 3 ತಿಂಗಳು ಬರ್ತೈತಿ ನಿನ್ನ ಹೊಟ್ಯ ತಗೊಂಡ ನಡಿ ನಿನ್ನ ಬೇಸನ ಪೋಟ್ಯ ಮಂಜಾನ ಮಗನ ಗುಂಗಿಡ್ದ ಮಂಗ್ಯಾನಂಗ ದಂಗ್ ದಂಗ್ ಕಾಂತೆ ಈಕಿನ್ ಯಾರು ಅಂತ ತಿಂದಿಲೇ ನನ್ ಲವರ್ ಅದಾಳ ನನ್ ಲವರ ಎಪ್ಪರ್ಸಿ ನನ್ನ ಮಗನ ಸಂಜೆ ಈಗ ನಿಲ್ಲವ್ರ ಹೆಂಗಾಗ್ತಲ್ಲ ಸಂಜೆ ಏನು ಮಾತಾಡಕತ್ತೀರಿ ಕಣ್ಣಾಗಿದ್ದಾಗ ನಿನ್ ಜೋಡಿ ಸಾಲಿ ಕಲತ ಸಾಲಿ ಸಂಜೆಗೆ ಎಲ್ಲ ಸರ್ವಿಸ್ ಮಾಡಿದ ಮಗ ಇದೀನಿ ಅನ್ನಂಗ ಸಂಜೆ ನನ್ನ ಲವರಪ್ಪ ಮಾಮಗಳ್ರೆ ನೀವಿಬ್ರು ನನ್ನ ಲವರ್ ಅಲ್ರು ನಾ ಬರೀ ಫ್ರೆಂಡ್ಸ್ ಅನ್ಕೊಂಡು ಡ್ಯಾನ್ಸ್ ಮಾಡಿನ ಹೌದಿಲ್ರು ಲೇ ಮಂಜ ಹುಡುಗಿ ಮನಸ್ಸು ಇಬ್ರ ಮೇಲೆ ಇಲ್ಲ ಅಂದಂಗ ಆಯ್ತ ಅದಕ್ಕ ಹೆಂಗ ಮಾಡೋದಿಲ್ಲ ಅಪ್ಪ ಏನದ ಮಾಡೋದ ಹೆಂಗ ಮಾಡೋದಂದ್ರೆ ಹೇಳ್ಬೇಕಿಲ್ಲ ಅಪ್ಪ ನಾವು 3 ಮಂದಿ ಫ್ರೆಂಡ್ಸ್ ಆಗಿ ಎತ್ತು ಬಿಡೋಣ